ಲೈನಿನ ಒಂದು ಗೆರೆಯ ಮೂಲಭೂತ ಅಂಶ, ಅ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಅ ಲೈನ್ ಏನಪ್ಪ ಅಂತ ಹೇಳಿದ್ರೆ ಸ್ಲೋಪ್ ಅಂತ ಹೇಳಿದ್ರೆ ಎಷ್ಟು ಜೋರಿಗೆ ಬೀಳ್ತಾ ಇದೆ, ಎಷ್ಟು ನಿಧಾನಕ್ಕೆ ಬೀಳ್ತಾ ಇದೆ ಅಂತ ಹೇಳ್ಬೋದು. ಸ್ಲೋಪ್ ಆಫ್ ದಿಸ್ ಲೈನ್ ಇಸ್ ಸೆಟ್ ಟು ಬಿ 0. ಸ್ಲೋಪ್ ಆಫ್ ದಿಸ್ ಲೈನ್ ಇಸ್ ಸೆಟ್ ಟು ಬಿ ನೆಗೆಟಿವ್. ಸ್ಲೋಪ್ ಆಫ್ ದಿಸ್ ಲೈನ್ ಇಸ್ ಸೆಟ್ ಟು ಬಿ ಪಾಸಿಟಿವ್. ಸ್ಲೋಪ್ ಅಂತ ಹೇಳಿದ್ರೆ ಏನು? ಸ್ಲೋಪ್ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಾವು ರೈಸ್ ಬೈ ರನ್ ಅಂತ ಹೇಳ್ಬೋದು, ಆಯಿತಾ, ಏರುಪೇರು ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಇಲ್ಲ ಅಂತ ಹೇಳಿದ್ರೆ ಚೇಂಜ್ ಅಲಾಂಗ್ ದ ವರ್ಟಿಕಲ್ ಡಿವೈಡ್ ಬೈ ಚೇಂಜ್ ಅಲಾಂಗ್ ದ ಹಾರಿಜಾಂಟಲ್ ಅಂತ ಹೇಳ್ಬೋದು. ವರ್ಟಿಕಲಿ ಅಂತ ಹೇಳಿದ್ರೆ ಮೇಲೆ ಹೋಗುವಂಥದ್ದು. ಸೊ ದಿಸ್ ಇಸ್ ವರ್ಟಿಕಲಿ ಹುಡುಗರ. ಹಾರಿಜಾಂಟಲಿ ಅಂತ ಹೇಳಿದ್ರೆ ಅಡ್ಡಡ್ಡ, ಹಾರಿಜಾಂಟಲಿ. ಮತ್ತೊಂದು ರೀತಿ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಚೇಂಜ್ ಅಲಾಂಗ್ ದ ವೈ ಡಿವೈಡ್ ಬೈ ಚೇಂಜ್ ಅಲಾಂಗ್ ದ ಎಕ್ಸ್. ಈ ಟ್ರಯಾಂಗಲ್ ಏನಂತ ಹೇಳ್ತೀವಿ ನಾವು? ಡೆಲ್ಟಾ ಅಂತ ಹೇಳ್ತೀವಿ. ಇದನ್ನೆಲ್ಲ ಮೊದಲು ನೋಡಿದ್ದೀವಿ ಎಲ್ಲ ನಾವು. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ಡೆಲ್ಟಾ ರೆಪ್ರೆಸೆಂಟಿಂಗ್ ಚೇಂಜ್. ನಾವು ಗ್ರೇಡಿಯಂಟ್ ಆರ್ ಸ್ಲೋಪ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಡೆಫಿನೇಷನ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಇಟ್ ಶೋಸ್ ಹೌ ಮಚ್ ಒನ್ ವೇರಿಯಬಲ್ ಚೇಂಜಸ್ ಫಾರ್ ಎವ್ರಿ ಯೂನಿಟ್ ಇನ್ಕ್ರೀಸ್ ಇನ್ ದ ಅದರ್ ವೇರಿಯಬಲ್. ಯೂನಿಟ್ ಅಂತ ಹೇಳಿದ್ರೆ ಒಂದು ಅಂತ ಹೇಳಿ, ಸರಿನಾ? ಇದರ್ಥ ಏನು? ಒಂದೇ ನಿಮಿಷ, ಅದನ್ನು ಆ ಥರ ಅಲ್ಲ, ನಾನು ರನ್ ಮಾಡಬೇಕಾಯಿತು, ಡಿಬಗ್ ಮಾಡ್ತಾಯಿದ್ದೆ. ಹಾಂ, ಈ ಗ್ರಾಫಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮತ್ತೊಂದು ವಿಷಯ. ಇದನ್ನು ಕೂಡ ನೀವು ನಮ್ಮ ವೆಬ್ಸೈಟಲ್ಲಿ ಪೈಥಾನ್ ID ಸೆಕ್ಷನಲ್ಲಿ ನೀವು ಕೂಡ ಸಿಮ್ಯುಲೇಟ್ ಮಾಡ್ಬೋದು, ಈ ವಿಷಯಗಳನ್ನ ಅರ್ಥ ಮಾಡ್ಕೊಬೋದು, ಆಯಿತಾ? ಇದೆಲ್ಲ ನೋಡಾದ್ಮೇಲೆ ನೀವು ಕೂಡ ಟ್ರೈ ಮಾಡಬೇಕು. ಈ ಗ್ರಾಫ್ ಎಲ್ಲಿ ಏನು ನೋಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ ಚೇಂಜ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಮತ್ತು ಚೇಂಜ್ ಅಲಾಂಗ್ ದ ವೈ ಆ್ಯಕ್ಸಿಸ್. ಮತ್ತು ಇಲ್ಲಿ ನಾನು ಸ್ಲೋಪ್ ಬದಲಾಯಿಸ್ಬೋದು. ಸ್ಲೋಪ್ ಆಫ್ ದ ಲೈನ್ ಇಲ್ಲಿ ನಾನು ಏರುಪೇರು ಮಾಡ್ತಾಯಿದ್ದೇನೆ, ಹೆಚ್ಚು ಕಮ್ಮಿ ಮಾಡ್ತಾಯಿದ್ದೇನೆ. ಸ್ಲೋಪು ಕೂಡ ಬದಲಾಗ್ತಾಯಿದೆ. ಸೊ ಇವಾಗ ಸ್ಲೋಪ್ನ 0 ಮಾಡಿದೆ. ಸೊ ಇಟ್ಸ್ ಅ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ದ ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳಿದ್ರೆ ಏನು ಬದಲಾಗ್ತಾ ಇಲ್ಲ. ನಾನು ಎಷ್ಟೇ ಎಕ್ಸ್ ಆ್ಯಕ್ಸಿಸ್ ನೆಟ್ಕೊಂಡು ಹೋಗ್ತಾ ಇದ್ರು ಇಲ್ಲಿ ಏರುಪೇರು ಆಗ್ತಾಯಿಲ್ಲ ಅಂಥೇಳಿ. ನೆಗೆಟಿವ್ ಮಾಡ್ತು ಅಂತ ಹೇಳಿದ್ರೆ ಇಫ್ ಐ ಮೂವ್ ಫ್ರಮ್ ಅಲಾಂಗ್ ದ ಪಾಸಿಟಿವ್ ಡೈರೆಕ್ಷನ್, ಅಂದರೆ ಎಡಗಡೆ ಹೋಗೋಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ಬಲಗಡೆ ಹೋಗೋಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ವೈ ವ್ಯಾಲ್ಯೂ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ ಅಂತ ಹೇಳಿ. ಅದೇ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಬಲಗಡೆ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ವೈ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾಯಿದೆ ಅಂತ ಹೇಳಿ. ಸೊ ದೋಸ್ ಆರ್ ಯುವರ್ ಪಾಸಿಟಿವ್, ನೆಗೆಟಿವ್ ಮತ್ತು 0. ಸ್ಲೋಪ್ ಆಫ್ 1 ಅಂತ ಹೇಳಿದ್ರೆ ಅರ್ಥ ಏನೋ ಅದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಅಷ್ಟು ದೊಡ್ಡದು ಬೇಡ. ಹಾಂ, ಇದು ವಾಸಿ. ಇಲ್ಲಿ ನೋಡಿ ಇವಾಗ. ಸೊ ಇಫ್ ಐ ಹ್ಯಾವ್ ತೊಂದರೆ ಇಲ್ಲ, ಇದೇ ತೊಗೊಳೋಣ. ಒಂದು ಪಾಯಿಂಟ್ ತೊಗೊಳ್ಳಿ, ಸೇ 5 ಮತ್ತು 10. 0 ಬೇಡ, 5 ಮತ್ತು 10 ತೊಗೊಳೋಣ. 5 ಮತ್ತು 10. ದ ಪ್ರೊಜೆಕ್ಷನ್ ಆಫ್ 5 ಆನ್ ದ ಲೈನ್ ಇಸ್ ಈ ಪಾಯಿಂಟ್ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಎಲ್ಲಿ ಭೇಟಿ ಆಗ್ತಾಯಿದೆ ಇದು ಅಂತ ಹೇಳಿ ಈ ವ್ಯಾಲ್ಯೂ, ಮತ್ತು ಲೈನ್ ಹತ್ರ ಇದು ಇಲ್ಲಿ ಭೇಟಿ ಆಗ್ತದೆ. ದ ಪ್ರೊಜೆಕ್ಷನ್ ಆಫ್ ದಿಸ್ ಪಾಯಿಂಟ್ ಆನ್ ಟು ದ ವೈ ಆಕ್ಸಿಸ್ ಅಂತ ಹೇಳಿದ್ರೆ ಇಲ್ಲಿದೆ, ಇದರ ವ್ಯಾಲ್ಯೂ ಇಲ್ಲಿದೆ. ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ ಇಟ್ ಇಸ್ ಮೂವಿಂಗ್ ಫ್ರಮ್ 5 to 10. ಇಲ್ಲಿ ಏನಾಗ್ತದೆ, ಇಟ್ಸ್ ಮೂವಿಂಗ್ ಫ್ರಮ್ 5 to 10. ದಿಸ್ ಇಸ್ ಯುವರ್ ರನ್ ಆ್ಯಂಡ್ ದಟ್ಸ್ ಯುವರ್ ರೈಸ್. ಇದು ನಿಮ್ಮ ರೈಸು, ಇದು ನಿಮ್ಮ ರನ್, ಸರಿನಾ? ಇಲ್ಲಿ ಸ್ಲೋಪ್ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಸ್ಲೋಪ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್ ಅಲ್ವಾ? ಸೊ ಚೇಂಜ್ ಇನ್ ವೈ ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ? 5ರಿಂದ 10ಗೆ ಹೋಗ್ತಾ ಇದೆ. ಅದಕ್ಕೆ ನಾನು 10 - 5 ಮಾಡಬೇಕು. ಇಲ್ಲಿ 5ರಿಂದ 10ಗೆ ಹೋಗ್ತಾ ಇದೆ, ಹಾಗಾಗಿ ಇದು ಕೂಡ ಅದೇನೇ. ಸೊ ಇಲ್ಲೇನು ಬಂತು? ಸ್ಲೋಪು 1 ಬಂತು. ಸೊ ಇಲ್ಲಿಂದ 5ರಿಂದ 10ಗೆ ಹೋಗ್ತಾಯಿದೆ, ಇಲ್ಲೂ ಕೂಡ 5ರಿಂದ 10ಗೆ ಹೋಗಬೇಕು ಅಂತೇನಿಲ್ಲ, ಈ ರೀತಿಯಲ್ಲೂ ಕೂಡ ಆಗ್ಬೋದು. ಇಲ್ಲಿ ನೋಡಿ, ಇಲ್ಲಿ 5ರಿಂದ 10ಗೆ ಹೋಗ್ತಾಯಿದೆ, ಆದರೆ ಇಲ್ಲಿ 0ಯಿಂದ 5ಗೆ ಹೋಗ್ತಾಯಿದೆ. ಸೊ ಡೆಸಿಮಲ್ ನಂಬರ್ಸು ಕೂಡ ತೊಗೊಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಡೆಸಿಮಲ್ ನಂಬರ್ಸು. ಸೊ ಇಲ್ಲಿ ಹೇಳೋದಕ್ಕಾಗಲ್ಲ, ಹಾಗಾಗಿ ನಾನು ಇದನ್ನು ಸ್ವಲ್ಪ ಈ ರೀತಿಯಲ್ಲಿ ಇಡ್ತಾಯಿದ್ದೀನಿ ಅಷ್ಟೇ. ಸೊ ದಿಸ್ ವಾಸ್ ಯುವರ್ ಸ್ಲೋಪ್ ಆಫ್ 1. 2 ಮಾಡ್ತು ಅಂದರೆ ಹೇಗೆ ಕಾಣುತ್ತೆ ಇವಾಗ? 2 ಮಾಡ್ತು ಅಂದರೆ ಇಲ್ಲಿ 2 ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿ
ಆಲ್ಮೋಸ್ಟ್ 2 ಇದೆ. ಇದನ್ನು ಉಪಯೋಗಿಸೋಣ. ನೀವು ಕೂಡ ಇದನ್ನೆಲ್ಲ ಮಾಡ್ಬೋದು. ಇದನ್ನು ಈ ಟಾಪಿಕ್ನ ಸರಿ ಕಲ್ತ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಇದ್ರ ಮೇಲೆ ನಿಮ್ಮ ಡಿಫ್ರೆನ್ಸಿಯೇಷನ್ನು ಬರೋ ವರ್ಷದ ಅರ್ಧ ಸಿಲೆಬಸ್ಸು ಇದ್ರ ಮೇಲೆ ಡಿಪೆಂಡೆಂಟ್ ಇದೆ ಇಂಡೈರೆಕ್ಟಾಗಿ. ಆ್ಯಕ್ಚುಲಿ ಡೈರೆಕ್ಟಾಗೇನೇ. ಸೊ ಈ ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಹಾಂ, ಇಲ್ಲಿ ನಾವು 0 to 10 ಬದಲಾಯಿಸ್ತಾ ಇದ್ದೀವಿ, ಆಯಿತಾ. ಸೊ ದ ಪ್ರೊಜೆಕ್ಷನ್ ಆಫ್ 0 to 10 ಅಲ್ಲ, 5 to 10. 5 ಮತ್ತು ಇಲ್ಲಿ 5 ಬರ್ತಾಯಿದೆ. 10 15ಕ್ಕೆ ಹೋಗ್ತಾಯಿದೆ. ಸೊ ಇಲ್ಲಿ 0 to 5 is your run. 5 to 15 is your rise. ಸೊ ನಿಮ್ಮ ಸ್ಲೋಪು is change along the y-axis divided by change along the x-axis. y-axis ಅಂದರೆ 5 minus 10 minus 5 divided by 15 minus 5. This is 5 by 10, which is half. ಅಲ್ಲ, ಉಲ್ಟಾ ಬರ್ದು ನಾನು. ಅರೆ ಉಲ್ಟಾ ಬರ್ದುಬಿಟ್ಟೆ ಹುಡುಗರ. ಹಾಫ್ ಅಲ್ಲ ಸ್ಲೋಪ್ ಇಲ್ಲಿ ಕ್ಲಿಯರಾಗಿ 2. 15 minus 10, 10 ಅಲ್ಲ 5. ಮತ್ತಿಲ್ಲಿ ರನ್ ಏನು ಬರುತ್ತೆ, 10 minus 5. ದಿಸ್ ಇಸ್ 10 by 5. ಸೊ ಬೇಸಿಕಲಿ ದಿಸ್ ಇಸ್ 2 ಅಲ್ವಾ, ಸರಿ ತಾನೆ. ದ ಸ್ಲೋಪ್ ಓವರ್ ಹಿಯರ್ ಇಸ್ 2 ಅಂತ ಹೇಳಿದ್ರೆ ಏನು, 1 unit change along the x axis will give rise to 2 unit rise in the y axis ಅಂತ ಹೇಳಿ. ಸರಿನಾ. ಇದನ್ನು 3 ಮಾಡ್ತೀನಿ ಇವಾಗ. ಸ್ವಲ್ಪ ಈ ಕಡೆ ಥರನಾ, ಈ ಕಡೆನೇ ಥರನಾ, ತೊಂದರೆ ಇಲ್ಲ, ಹೀಗೆ ಇಲ್ಲಿ. ಹಾಂ, ಇವಾಗ ಇದನ್ನು ಅನಲೈಸ್ ಮಾಡ್ತು ಅಂದರೆ ನಮಗೆ ಸ್ಲೋಪ್ ಆಫ್ 3 ಏನು ಅಂಥೇಳಿ ಅರ್ಥ ಆಗುತ್ತೆ. ಇಲ್ಲೂ ಕೂಡ ನಾನು 0 to 5 ತೊಗೊತಾ ಇದ್ದೀನಿ. 0 ಪ್ರೊಜೆಕ್ಷನ್ನು -5 ಹೋಗ್ತಾಯಿದೆ, 5ನ ಪ್ರೊಜೆಕ್ಷನ್ನು 10ಗೆ ಹೋಗ್ತಾಯಿದೆ. ಸೊ ವ್ಯಾಲ್ಯೂಸ್ ಏನು ಬೇಕಾದ್ರೂ ಇರ್ಬೋದು, ವ್ಯತ್ಯಾಸ ಸ್ಲೋಪಿನ ವ್ಯತ್ಯಾಸ ಎಲ್ಲ ಲೆಕ್ಕ ಎಲ್ಲ ಅದೇ ಬರುತ್ತೆ. ಇದು 5 ಅಲ್ವಾ, ಇದು ನಿಮ್ಮ ರನ್, ಇದು ನಿಮ್ಮ ರೈಸ್. ಸೊ ಇವಾಗ ಸ್ಲೋಪ್ ಬಂದು ಚೇಂಜ್ ಅಲಾಂಗ್ ದ y ಡಿವೈಡ್ ಬೈ ಚೇಂಜ್ ಅಲಾಂಗ್ ದ x. ಚೇಂಜಸ್ ಏನಿದೆ ವೈಯಲ್ಲಿ 10 ಮೈನಸ್ ಆಫ್ -5 ಡಿವೈಡೆಡ್ ಬೈ ಇದು 5 minus 0. ಸೊ ಇಲ್ಲಿ 15 ಬರುತ್ತೆ, ಇಲ್ಲಿ 5 ಬರುತ್ತೆ, ಹಾಗಾಗಿ ಇದು 3. ಸೊ ದ್ಯಾಟ್ಸ್ ಯುವರ್ ಸ್ಲೋಪ್ ಆಫ್ 3 ಅಂತ ಹೇಳಿದ್ರೆ 1 ಯೂನಿಟ್ ಬದಲಾಯ್ತು ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ 3 ಯೂನಿಟ್ ಹೆಚ್ಚಾಗ್ತಾ ಇದೆ. ಸೊ ದ್ಯಾಟ್ಸ್ ಯುವರ್ ಸ್ಲೋಪ್. ಗೊತ್ತಾಯ್ತಾ. ಸೊ ಸ್ಲೋಪಿನ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಾಸಿಟಿವ್, ನೆಗೆಟಿವ್, 0 ಸ್ಲೋಪ್ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಸಿಮ್ಯುಲೇಟ್ ಮಾಡಿ ಒಂದೊಂದೇ ಈ ಥರ ವ್ಯಾಲ್ಯೂಸ್ ತೊಗೊಂಡು ಡೆಸಿಮಲ್ ವ್ಯಾಲ್ಯೂಸ್ ತೊಗೊಳ್ಳಿ, 2.5, 1.5 ಆ ಥರ ಎಲ್ಲ ವ್ಯಾಲ್ಯೂಸ್ ತೊಗೊಂಡು ನೋಡಿ, ಅಬ್ಸರ್ವ್ ಮಾಡಿ. ಯಾಕಂತ ಹೇಳಿದ್ರೆ ಇದ್ರ ಮೇಲೆ ಹಲವಾರು ವಿಷಯ ಬರುತ್ತೆ. ಎಕ್ಸಾಂಪಲ್ಲು ಡಿಫ್ರೆನ್ಸಿಯೇಷನ್ ಅಂಥೇಳಿ ಮತ್ತು ಇಂಟಿಗ್ರೇಷನ್ನು ಕೂಡ ನಾಟ್ ಎಕ್ಸಾಕ್ಟ್ಲಿ ಡೈರೆಕ್ಟ್ಲಿ ರಿಲೇಟೆಡ್. ಅದರ ಡಿಫ್ರೆನ್ಸಿಯೇಷನ್ ಅರ್ಥ ಮಾಡ್ಕೊಂಡು ಇಂಟಿಗ್ರೇಷನ್ ಅರ್ಥ ಮಾಡ್ಕೊಬೇಕು. ಮತ್ತು ಬರೋ ವರ್ಷ ಅರ್ಧ ಸಿಲೆಬಸ್ ಇದ್ರ ಮೇಲೆ ಡಿಪೆಂಡೆಂಟು. ಹಾಗಾಗಿ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸರಿನಾ.